ಎಲ್ರಿಗೂ ನಮಸ್ಕಾರ. ಅಲಂಗೂರು ಪಂಚಾಯಿತಿಯ ವೈಕೋಗ್ಲಿಯರಿ ಗ್ರಾಮದಲ್ಲಿ ತುಂಬ ಕಡುಬಡವರಾಗಿರುವಂಥ ಸುಬ್ಬಲಕ್ಷ್ಮಿ ಮತ್ತು ಸುಬ್ರಹ್ಮಣಿ ಇಬ್ಬರು ಅಕಾಲಿಕ ಮರಣದಿಂದ ಈ ಇಬ್ಬರು ಮಕ್ಕಳು ಅನಾಥರಾಗಿದ್ದಾರೆ. ಈ ಅಜ್ಜಿ ಮಾತ್ರ ಇದ್ದಾರೆ, ಪಾಪ ಈ ಇಬ್ಬರು ಮಕ್ಕಳು ಅನಾಥರಾಗಿದ್ದಾರೆ. ಆದರೆ ಈ ಊರಿನ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಅವ್ರು ದಫನ್ ಮಾಡೋಕ್ಕೂ ಕೂಡ ಹಣ ಇರಲಿಲ್ಲಂತೆ. ಊರಿನ ಎಲ್ಲ ಪ್ರಮುಖರು ಎಲ್ಲ ಸೇರಿಕೊಂಡು ಅವರು ದಫನ ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರ ಕುಟುಂಬಕ್ಕೆ ಈ ದಿನ ಆ ದುಃಖವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತೇಳಿಬಿಟ್ಟು ಭಗವಂತನ ನಾನು ಬೇಡ್ಕೊತೀನಿ. ಈಗ ಈ ಇಬ್ಬರು ಮಕ್ಕಳು ಏನು ಇದ್ದಾರೋ ಇವರು ದೊಡ್ಡ ಆಗೋವರೆಗೂ ಇವ್ರದ್ದು ಎಜುಕೇಷನ್ನು ಮತ್ತು ಹಾಸ್ಪಿಟಲ್ ಖರ್ಚು ನಾನು ಭರಿಸ್ತೀನಿ. ಈ ಊರನ್ನ ಯಾರಾದರೂ ಮುಖಂಡರು ನನಗೆ ಕಮ್ಯುನಿಕೇಷನಲ್ಲಿ ಇದ್ದು ಇವ್ರದ್ದು ಏನೇ ಜವಾಬ್ದಾರಿ ಬರಲಿ, ಇಬ್ಬರು ಹುಡುಗರದು ಹೆಣ್ಮಗೋದು ಮತ್ತು ಇವ್ರದ್ದು ದೊಡ್ಡವರಾಗೋವರೆಗೂ ನಾನು ಎಜುಕೇಷನ್ದು ಆಮೇಲೆ ಹಾಸ್ಪಿಟಲ್ದು ಅವ್ರ ಬಟ್ಟೆ ಅವ್ರಿಗೆ ಏನೇನು ಖರ್ಚು ಆಗುತ್ತೋ ಅದನ್ನೆಲ್ಲ ನಾನೇ ಒಬ್ಬನೇ ಭರಿಸ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಮನೆ ಕೂಡ ಅಷ್ಟೇ, ಈ ಮನೆ ಏನಿದೆಯೋ ಈ ಮನೆ ಕೂಡ ನಾನು ಎಲ್ಲ ಪ್ಲಾಸ್ಟಿಂಗ್ ಮಾಡಿಸಿ ಎಲ್ಲ ರೆಡಿ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಸ್ವಲ್ಪ ಅರ್ಜೆಂಟಿಗೆ ಅವ್ರಿಗೆ ಏನಾದರೂ ಖರ್ಚುಗಳು ಇರ್ತವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಧನ ಸಹಾಯ ಮಾಡ್ತಾ ಇದ್ದೀನಿ. ಇದೆಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. అజీ ఈ ఇల్లు రిపేర్ చేయిస్తా. ఈ బిడ్డలకి వాళ్ళు పెద్ద ఊరుకు ఈ అప్ప ద్వారా ఫోన్ చేయించాం. ఈ అప్ప ద్వారా ఫోన్ చేపిస్తే ఈ ఫీజులు బట్టలు అన్ని నేను పంపిస్తా. ఈ వారంలోనే బట్టలు అంతా పంపిస్తాను. ఏమన్నా ఫీజులు ఏమైనా ఉంటే వాళ్ళ హాస్పిటల్ ఏమైనా ఉంటే చెప్పమను. ఈ ఇల్లు రెడీ చేస్తా, వాళ్ళకి ఏమైనా చేయిస్తా.